ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಶಾಕ್. ಮುಂದಿನ ವಾರವೇ ಏರಿಕೆಯಾಗಲಿದೆಯಾ ಪೆಟ್ರೋಲ್ ಡೀಸೆಲ್ನ ಬೆಲೆ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಈಗಾಗಲೇ ಖಾಸಗಿ ಕಂಪನಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡುವಂತ ಕೆಲಸ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ಗೆ 4 ರಿಂದ 5 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ ದರವೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಕಮರ್ಷಿಯಲ್ LPG ಸಿಲಿಂಡರ್ ಏನಿದೆ 993 ರೂಪಾಯಿ ಜಾಸ್ತಿ ಆಗಿರೋದು. ಅದರ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಸುಮಾರು 40 ರಿಂದ 50 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಈ ಯುದ್ಧದಿಂದಾಗಿ ದರ ಏರಿಕೆ ಮಾಡೋದು ಫಿಕ್ಸಾ ಗೊತ್ತಿಲ್ಲ. ಬಟ್ ಆದರೆ ಈಗ ಆಲ್ರೆಡಿ ಆ ಥರದೊಂದು ಆತಂಕ ಕೂಡ ಶುರುವಾಗಿದೆ. ಪ್ರತಿದಿನ ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಅದರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದರ ಮೇಲೆ 993 ರೂಪಾಯಿ. ಈಗ ಮುಂದಿನ ವಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಅಲ್ಲಿಗಿನ್ನ ಜನ ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಬದುಕು ಸಾಗಿಸ್ಬೇಕು ಗೊತ್ತಿಲ್ಲ. ಮುಂದಿನ ಒಂದು ವಾರದಲ್ಲಿ ದರ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆ ಅಂತ ಅಂದರೆ, ಒಂದು ಪಂಚರಾಜ್ಯಗಳ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಮುಗಿದಾದ ನಂತರದಲ್ಲಿ ಈಗ ರಿಸಲ್ಟ್ ಬರುತ್ತಲ್ಲ, ಇನ್ನೇನು 2-3 ದಿವಸ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರದಲ್ಲಿ ದರ ಏರಿಕೆ ಘೋಷಣೆ ಏನಾದರೂ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ಅದೇ ರೀತಿಯಾಗಿ ಆಯಿತು ಅಂತ ಅಂದರೆ ಅದಕ್ಕೆಲ್ಲ ಈ ಕಾರಣ ಏನು ಅಂತ ಅಂದರೆ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಆಲ್ರೆಡಿ 2-3 ತಿಂಗಳಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಯಾವಾಗ ಯುದ್ಧ ಆರಂಭ ಆಯಿತು ಅಲ್ಲಿನಿಂದ ಇಲ್ಲಿಯವರೆಗೂ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಒಂದು ರೀತಿ ಕಂಪ್ಲೀಟ್ ಆಗಿ ಚೈನ್ ಲಿಂಕ್ ಥರ ಜನ ಹೆಂಗೆ ಜೀವನ ಮಾಡಬೇಕು ಅನ್ನೋಂಥ ಜನರ ಪ್ರಶ್ನೆ. ಬಟ್ ಇಲ್ಲಿ ನಾನಾ ಕಾರಣಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ಬಟ್ ಇದರ ಹೊಡೆತ ಬೀಳ್ತಾ ಇರೋದು ಮಾತ್ರ ನೇರವಾಗಿ ಗ್ರಾಹಕರಿಗೆ. ಅದರಲ್ಲೂ ಮಧ್ಯಮ ವರ್ಗದ ಜನಸಾಮಾನ್ಯರೇನಿದ್ದಾರೆ ಅವರಿಗೆ ಇದರ ಎಫೆಕ್ಟು ಸಿಕ್ಕಾಪಟ್ಟೆ ತಟ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಈಗ ಆಲ್ರೆಡಿ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಮುಖಿ ಆಗಿದೆ. ಅದರ ಜೊತೆಗೆ ಮುಂದಿನ ವಾರದಲ್ಲಿ ಏನಾದರೂ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಏರಿಕೆ ಆಗುತ್ತಾ? ಏನು ಕತೆ, ಏನಿದೆ ಮಾಹಿತಿ? ಪ್ರಭು, ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮುಂದಿನ ಅಂದರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಇಡೀ ದೇಶಾದ್ಯಂತ ಜನಸಾಮಾನ್ಯರಿಗೆ ಒಂದು ರೀತಿ ಆರ್ಥಿಕ ಹೊರೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಇವತ್ತು ಈಗ ಆಲ್ರೆಡಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 990 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಇದ್ರ ಜೊತೆಗೇ ಆಟೋ LPG ದರವನ್ನು ಹೆಚ್ಚಳ ಮಾಡಿ ಈಗಾಗಲೇ ಜನಸಾಮಾನ್ಯರಿಗೆ ಹೊರೆಯನ್ನು ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದ್ರ ಬೆನ್ನಲ್ಲೇ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಕರೆಂಟ್ ವಿದ್ಯುತ್ ದರನೂ ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ಇದ್ರ ಬೆನ್ನಲ್ಲೇ ಡೊಮೆಸ್ಟಿಕ್ ಸಿಲಿಂಡರ್ ಆಗಿರ್ಬೋದು ಮತ್ತು ಪೆಟ್ರೋಲು ಡೀಸೆಲ್ನ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಈಗಾಗಲೇ ಖಾಸಗಿ ಒಡೆತನದ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಅಂದರೆ ಶೆಲ್ ಆಗಿರ್ಬೋದು, ನಯಾರ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ 5 ರಿಂದ 10 ರೂಪಾಯಿ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. ಇದ್ರ ಬೆನ್ನಲ್ಲೇ ಸರ್ಕಾರಿ ಒಡೆತನದ ಇಂಡಿಯನ್ ಆಯಿಲ್ ಆಗಿರ್ಬೋದು, HP ಆಗಿರ್ಬೋದು ಮತ್ತು BPCL ಈ 3 ಕಂಪನಿಗಳು ಮುಂದಿನ ವಾರದಿಂದ ಪ್ರತಿ ಲೀಟರ್ಗೆ ಕನಿಷ್ಠ 4 ರಿಂದ 5 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಹೆಚ್ಚಳ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಆಯಿಲ್ ಕಂಪನಿಗಳು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಪ್ರತಿ ಲೀಟರ್ಗೆ 20 ರಿಂದ 25 ರೂಪಾಯಿ ಆರ್ಥಿಕವಾದಂಥ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಸೊ ಹೀಗಾಗಿನೇ ದರ ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಇದ್ರ ಬೆನ್ನಲ್ಲೇ ಕೇಂದ್ರ ಸರ್ಕಾರನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು, ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡೋದಿಲ್ಲ, ಇದೆಲ್ಲ ಊಹಾಪೋಹ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಆರ್ಥಿಕ ಇಲಾಖೆ ಆಗಿರ್ಬೋದು ಮತ್ತು ಪೆಟ್ರೋಲ್ ಆಯಿಲ್ ಕಂಪನಿಗಳು ಕೊಡ್ತಾ ಇರುವಂಥ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದರೆ ಪ್ರತಿ ಲೀಟರ್ಗೆ ಸದ್ಯಕ್ಕೆ ಯುದ್ಧ ಆರಂಭ ಆದಾಗಿಂದ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರತಿ ಬ್ಯಾರೆಲ್ಗೆ ಈಗ $126 ತಲುಪಿರುವಂಥದ್ದು. ಸೊ ಹೀಗಾಗಿ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಆಯಿಲ್ ಕಂಪನಿಗಳು ಸಾಕಷ್ಟು ನಷ್ಟದಲ್ಲಿರುವಂಥದ್ದು. ಇದರಿಂದ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಪ್ರತಿ ಲೀಟರ್ಗೆ 10 ರಿಂದ 18 ರೂಪಾಯಿ ತನಕ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು 3 ಆಯಿಲ್ ಕಂಪನಿಗಳು ಕೇಂದ್ರ ಸರ್ಕಾರಕ್ಕೆ ಅಂದರೆ ಆರ್ಥಿಕ ಇಲಾಖೆಗೆ ಕೊಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಇದ್ರ ಆಧಾರದ ಮೇಲೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ 4 ರಿಂದ 5 ರೂಪಾಯಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಕಳೆದ 1.5 ತಿಂಗಳ ಹಿಂದೆ 50 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ ಮತ್ತೆ 40 ರಿಂದ 50 ರೂಪಾಯಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇದೆಲ್ಲದೂ ಕೂಡ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ದರ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್.